ಕಾರ್ಖಾನೆಗಳಿಂದ ತ್ಯಾಜ್ಯ ನೀರನ್ನ ಕಲುಷಿತ ನೀರನ್ನ ಬಿಟ್ಟಂತಹ ಒಂದು ಪರಿಣಾಮವಾಗಿ ನೀರು ಕಲುಷಿತವಾಗ್ತಾ ಇದೆ. ಸೊ ಈ ಕೆರೆಗಳಿಗೆ ಬಿಟ್ಟು ಕಲುಷಿತ ಆಗ್ತಾ ಇದೆ. ಅರ್ಕಾವತಿ ನದಿ ನೀರು ಪುನಶ್ಚೇತನ ಸಮಿತಿಯಿಂದ ಮತದಾನದ ಬಹಿಷ್ಕಾರ ಮಾಡಲಾಗಿದೆ. ಮಜರ ಹೊಸಹಳ್ಳಿ, ದೊಡ್ಡ ತುಮಕೂರು ಗ್ರಾಮದ ಕೆರೆ ಪರಿಸರ ನಾಶ ಮಾಡ್ತಾ ಇದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಿಂದ ಕೆರೆಗಳಿಗೆ ತ್ಯಾಜ್ಯ ನೀರನ್ನು ಬಿಡಲಾಗ್ತಾ ಇದೆ. ಹೀಗಾಗಿ 2024ರ ಲೋಕಸಭೆ ಚುನಾವಣೆಯನ್ನ ಬಹಿಷ್ಕಾರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ 20 ಹಳ್ಳಿಗಳ ಕೆರೆಯ ಪರಿಸರ ನಾಶ ಆಗ್ತಾ ಇದೆ ಅಂತೇಳಿ ಬೋರ್ವೆಲ್ ನೀರು ವಿಷಮಯ ಆಗಿರೋದ್ರಿಂದ ಕುಡಿಯೋದಕ್ಕೂ ಕೂಡ ಆಗ್ತಾ ಇಲ್ಲ, ಯೋಗ್ಯ ಇಲ್ಲ. ಪರಿಣಾಮ ದಶಕಗಳಿಂದ ಈ ಭಾಗದ 20 ಹಳ್ಳಿಯ ಜನ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. 3 ಹಂತಗಳಲ್ಲಿ ಕೊಳಚೆ ತ್ಯಾಜ್ಯ ನೀರನ್ನು ಸಂಸ್ಕರಿಸಬೇಕು. ಲಿಖಿತ ಭರವಸೆ ನೀಡಿದ್ರೆ ಮಾತ್ರ 2024ರ ಲೋಕಸಭೆ ಚುನಾವಣೆಯನ್ನ ನಾವು ಪಾಲ್ಗೊಳ್ತೀವಿ, ಭಾಗಿಯಾಗ್ತೀವಿ, ವೋಟ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ಈ ಬಾರಿ ವೋಟನ್ನ ಬಹಿಷ್ಕರಿಸ್ತೀವಿ ಅಂತ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಗೌಡಹಳ್ಳಿ, ಬೈಸಂದ್ರ ಪಾಳ್ಯ, ಬೈಸಂದ್ರ, ಗೆದ್ದಿದಳ್ಳಿ ಪಾಳ್ಯ, ಸೊನ್ನೆನಹಳ್ಳಿ, ಕರೀಂ ಸೊನ್ನೆನಹಳ್ಳಿ, ಆಮೇಲೆ ಆಂಜನಮೂರ್ತಿ ನಗರ. 9-10,000 ವೋಟರ್ಸ್ ಇದೆ. ಆಮೇಲೆ ನಾವು ಯೋಚನೆ ಮಾಡಬೇಕು, ಬರೀ 2 ಪಂಚಾಯತಿ ವಿಚಾರ ಅಲ್ಲ ಇದು, ಬರೀ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.